ಧಾರವಾಡದಿಂದ ದಾಂಡೇಲಿಗೆ ಬಸ್ ಸೌಲಭ್ಯ ಇಲ್ಲದೆ ಹಳಿಯಾಳ ಬಸ್ ನಿಲ್ದಾಣದಲ್ಲಿ ರಾತ್ರಿ 11:30 ಗಂಟೆಯವರೆಗೂ ಕಾಯುತ್ತಿರುವ ದಾಂಡೇಲಿಯ ಪ್ರಯಾಣಿಕರು. ಧಾರವಾಡದಿಂದ ದಾಂಡೇಲಿಗೆ ರಾತ್ರಿ 9 ಗಂಟೆಯ ನಂತರ ಬಸ್ ಸೌಲಭ್ಯ ಇಲ್ಲದೇ ಇರುವುದರಿಂದ ಧಾರವಾಡದಿಂದ ಹಳಿಯಾಳಕ್ಕೆ ಬಂದು ಹಳಿಯಾಳ ಬಸ್ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಇದೀಗ ರಾತ್ರಿ 11:30 ಗಂಟೆಯವರೆಗೂ ದಾಂಡೇಲಿಯ ಪ್ರಯಾಣಿಕರು ಕಾಯುತ್ತಿರುವ ಘಟನೆ ನಡೆದಿದೆ. ರಾತ್ರಿ 9 ಗಂಟೆಯ ನಂತರ ಧಾರವಾಡದಿಂದ ದಾಂಡೇಲಿಗೆ ಸಮರ್ಪಕವಾಗಿ ಬಸ್ ಸೌಲಭ್ಯ ಇಲ್ಲದೇ ಇರುವುದರಿಂದ ಈ ಸಮಸ್ಯೆ ಎದುರಾಗಿದೆ. ದಾಂಡೇಲಿಯ ಸಾರ್ವಜನಿಕರು ಧಾರವಾಡಕ್ಕೆ ಹೋಗಿ ಹಳಿಯಾಳದವರೆಗೆ ಬಸ್ಸಿನಲ್ಲಿ ಬಂದು ದಾಂಡೇಲಿಗೆ ಬರಲು ಬಸ್ ಇಲ್ಲದೆ ಹಳಿಯಾಳದ ಬಸ್ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಇದೀಗ ತಡರಾತ್ರಿಯಾದರೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಸಾರಿಗೆ ಘಟಕದ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಹಳಿಯಾಳ ಬಸ್ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಕಾಯುತ್ತಿರುವ ದಾಂಡೇಲಿಯ ಪ್ರಯಾಣಿಕರು ಬಸ್ ವ್ಯವಸ್ಥೆಯನ್ನು ಮಾಡಬೇಕಾಗಿ ಇಂದು ರಾತ್ರಿ 11:30 ಗಂಟೆಗೆ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಮಹಿಳೆಯರು ಕೂಡ ಕಾಯುತ್ತಿದ್ದು ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು ತುರ್ತು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಧಾರವಾಡದಿಂದ ಪ್ರತಿ ದಿವಸ ನಾವು ದಾಂಡೇಲಿಯಿಂದ ಹಳಿಯಾಳ ಮಾರ್ಗವಾಗಿ ಧಾರವಾಡಕ್ಕೆ ಪ್ರಯಾಣ ಮಾಡ್ತೀವಿ. ಪ್ರತಿ ದಿವಸ 8 ಕಾಲಿಗೆ ಬಸ್ ನಾವು ಬರ್ತೇವೆ. ಇವತ್ತು ಒಂದು ದಿವಸ ಕೂಡ ಆಯ್ತು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? 4 ವರ್ಷದಿಂದ ನಾವು ಓಡಾಡ್ತಾ ಇದ್ದೇವೆ. ಬಸ್ ಬಿಡಂದ್ರೆ ಬಸ್ ಬಿಡುದಿಲ್ಲ ಅಂತಿದ್ದಾರೆ. ವೈಫರ್ ಕಟ್ ಆಯ್ತು, ಡ್ರೈವರ್ ಇಲ್ಲ, ಕಂಡಕ್ಟರ್ ಇಲ್ಲ ಅಂತಿದ್ದಾರೆ ಇವರು. ಈಗ ನಾವು 8 ಗಂಟೆಯಿಂದ ಕಾಯ್ತಾ ಇದ್ದೇವೆ. 9:00 ಬಸ್ ಬಿಡ್ತೇವೆ ಅಂದ್ರೆ ಬಿಡಲಿಲ್ಲ, ಇನ್ನೂರಿಗೆ ಬಿಡಲಿಲ್ಲ. ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲ ಜನ ಸೇರ್ಕೊಂಡಿದ್ದಾಗ ವಿಜಯಪುರದಿಂದ ನಮಗೆ ಹಳಿಯಾಳದವ್ರು ಬಿಟ್ಟಿದ್ದಾರೆ. ಈಗ ಇಲ್ಲಿ ಹಳಿಯಾಳದಲ್ಲಿ ಯಾವುದೂ ಕೂಡ ಬಸ್ ಇಲ್ಲ. ಕೇಳಿದ್ರೆ ಎಲ್ಲ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಇದು ನಮ್ಮ ನೋಡಿ ಪರಿಸ್ಥಿತಿ, ವಾಯು ಸಾರಿಗೆ ಸಂಸ್ಥೆ ಪರಿಸ್ಥಿತಿ ನೋಡಿ. ಜನ ಏನು ಮಾಡಬೇಕು? ನೀವೇ ಕಾರಣ ಹೇಳ್ಬೇಕು ಇದಕ್ಕೆ. ನಿಮ್ಮ ಅಭಿಪ್ರಾಯ ಸರ್? ಅದಿರೋ ಸರ್ ಭಗವಾನ್. ಓಕೆ, ನಿಮ್ಮ ಅಭಿಪ್ರಾಯ ಏನಿದೆ? ನಾವು ದಾಂಡೇಲಿಗೆ ಹೋಗೋದೈತಿ. ದಾಂಡೇಲಿ ಹೋಗ್ತೈತಿ, ನೀವೇನು ಅನಿಸ್ತೈತಿ ನಿಮ್ಗೆ? ಏನು ಅನ್ನಿಸ್ತೀವಿ? ಎಲ್ಲ ಹೆಣ್ಮಗಳಿಗೆ ತಂದು ಇಲ್ಲಿ ಕುಂತೀವಿ ನಾವು. ಓಕೆ, ಪರಿಸ್ಥಿತಿ ನಮ್ದು ಏನಾಗೈತಿ ಇಲ್ಲಿ ಮಳೆಗಾಲದಾಗ. ಎಷ್ಟು ಗಂಟೆಯಿಂದ ವೇಟ್ ಮಾಡ್ತಾ ಇದ್ರಿ ಬಸ್ಗೋಸ್ಕರ? 8:30 ಕಾಯ್ತಾ ಇದ್ದೀನಿ ಸರ್. ಯಾವುದು ಬಸ್ ಯಾವುದೋ ಬಸ್ ದಾಂಡೇಲಿಗಿಲ್ಲ. ಪ್ರತಿನಿತ್ಯದ ಇದೆ ಅಥವಾ ಪ್ರತಿನಿತ್ಯ ಬರ್ತೇವೆ ಅಂದ್ರೆ ವೀಕ್ಲಿ ಒಂದ್ಸಲ ಬರ್ತೇವೆ ನಾನು. ಪ್ರತಿ ಸಲ ಇದೆ ಮೊದಲು 10:00 ಬಸ್ ಇತ್ತು ಸರ್, ಅದು ಬಂದ್ ಮಾಡಿದ್ರಲ್ಲ. ಭಾಳ ಕಸ್ಟಮರ್ಗೆ ನೀವು ತೊಂದರೆ ಆಗ್ತಾ ಇದೆ, ಜನರಿಗೆ ತೊಂದರೆ ಆಗ್ತಾ ಇದೆ. ಅದೇ ನಾವು ಹೇಳ್ತಾ ಇರೋದು, 10:00 ಬಸ್ ನೀವು ಸ್ಟಾರ್ಟ್ ಮಾಡಬೇಕು. ಅದು ಪ್ರತಿ ಒಂದು ಅರ್ಧ ತಾಸಿಗೆ ದಾಂಡೇಲಿಗೆ ಒಂದು ಬಸ್ ಧಾರವಾಡದಿಂದ ದಾಂಡೇಲಿಗೆ ಬಿಡಬೇಕು. ದಾಂಡೇಲಿ ಡಿಪೋ ಹಳೆ ದಾಂಡೇಲಿಗೆ ಬಿಡಬೇಕು ಸರ್. ದಾಂಡೇಲಿ ಆಗಿದ್ದು ಹಳೆ ದಾಂಡೇಲಿಯಿಂದ ಇವರು ಹಳೆ ದಾಂಡೇಲಿಗೆ ಬರುವುದಿಲ್ಲ. ಯಾಕಂದರೆ ಗಂಡಸರು ಇರ್ತಾರೆ, ಹೆಂಗಸರು ಇರ್ತಾರೆ, ರಾತ್ರಿ ಹೋಗುತ್ತೆ, ಸೀನಿಯರ್ ಸಿಟಿಜನ್ ಇರ್ತಾರೆ. ಇವರು ಭಾಳ ಕಷ್ಟ ಮಾಡ್ತಾ ಇದ್ದಾರೆ. ತಮ್ಮ ಮನೆಯಿಂದ ಪೆಟ್ರೋಲ್ ಹಾಕಿ ಮಾಡ್ತಾರೆ ಇವರು. ನಮ್ಮ ಪ್ರತಿ ಬಸ್ಸು ಹಳೆ ಡಿಪೋ ಆಗಲಿ, ಧಾರವಾಡ ಡಿಪೋ ಆಗಲಿ, ಯಾವುದೋ ಡಿಪೋ ಬಸ್ ಆಗಲಿ, ಅದು ಹಳೆ ದಾಂಡೇಲಿ ಬರಲೇಬೇಕು. ಮೊದಲು ದಾಂಡೇಲಿ ಮತ್ತು ಹಳೆ ದಾಂಡೇಲಿ ಎರಡೂ ಬರಬೇಕು ರೀ ಸರ್. ನಾವು ಹಳೆ ದಾಂಡೇಲಿ ಜನರು, ನಮಗೆ ಭಾಳ ಕಷ್ಟ ಆಗ್ತಿದೆ. ನಾವು ಅದು ಯಾರಿಗೆ ಹೇಳಬೇಕು ನೋಡಿ. ಮತ್ತು 10:30 ಬಸ್ಸು ಅದು ಧಾರವಾಡದಿಂದ ಅದು ಕಂಪಲ್ಸರಿ ಸ್ಟಾರ್ಟ್ ಆಗಲೇಬೇಕು. ಯಾವಾಗ ನಿಂತೀರಿ ಮೇಡಮ್ ಧಾರವಾಡ ಒಳಗೆ? ಧಾರವಾಡದಿಂದ 7 ಗಂಟೆಗೆ ಸರ್. 7 ಗಂಟೆಯಿಂದ ಮತ್ತು ಅಲ್ಲಿಂದ ಅಲ್ಲೇ ಡಿಪೋಗಳು ಕೆಳ ಅಂತ ಹೇಳ್ತಾರೆ. 8ಕ್ಕೆ ಬಿಡ್ತಾವೆ, 7ಕ್ಕೆ ಬಿಡ್ತಾವೆ, 7:30 ಬಿಡ್ತಾವೆ ಅಂತ ಹೇಳಿದ್ರು ಸರ್ ಅವ್ರು ಇನ್ನೂ ಮಟ್ಟ ಆದರೂ ಅಲ್ಲಿಂದ ಮತ್ತು ಹಳ್ಯಾಳಕ್ಕೆ ಗಾಡಿ ಕಳಿಸಿದ್ರು ಸರ್ ಅವರು. ಎಷ್ಟು ಗಂಟೆಗೆ ಕಳಿಸಿದ್ರ? 9:30. 9:30? 10 ಗಂಟೆಗೆ ಕಳಿಸಿದ್ರು ಸರ್ ಅವರು. 10 ಗಂಟೆಗೆ ಅಲ್ಲಿ ಹಳ್ಯಾಳದಾಗ ದಾಂಡೇಲಿ ಬಸ್ ಹಾಕಿ ಹೋಗಂತ ಹೇಳಿದ್ರು ಸರ್ ಅವ್ರು. ಎಲ್ಲಿ ಹೇಳಿದ್ರ? ಧಾರವಾಡದಾಗ ರೀ ಸರ್. ಎಲ್ಲಿಂದ ಬಸ್? ಧಾರವಾಡ ಬಸ್ ಅವ್ರ. ಇಲ್ಲಿ ಹಳ್ಯಾಳಕ್ಕೆ ಬರೋ ಬಸ್ ಸರ್. ಇಲ್ಲಿ ಬರೋ ಮಟ್ಟ ಇವಾಗ ಎಲ್ಲಿದ್ದೀರಿ ನೀವು? ಇಲ್ಲಿ ಹಳ್ಯಾಳದಾಗ ಸರ್. ಓಕೆ, ಬಸ್ ಐತಿ ಇವಾಗ ಸರ್. ಇಷ್ಟು ಗಂಟೆ ಆದರೂ ಇಲ್ಲ ರೀ. ನಾವು ಹೆಣ್ಮಕ್ಳು ಏನು ಮಾಡ್ಬೇಕು ಹೇಳಿ ಸರ್. ಓಕೆ, ಯಾರು ಕೇಳಿದ್ರಿ ನಿಮ್ಗೆ? ನೀವು ಯಾರಿಗಾದ್ರು ಕೇಳಿದ್ರಿ? ಎಲ್ಲರೂ ಹೋಗಿ ಕೇಳಿದ್ರೆ, ಎಲ್ಲರೂ ಹೋಗಿ ಕೇಳಿದ್ರೆ ನಾ ಇಲ್ಲ ನೀ ಇಲ್ಲ ಅಂತ ಹೇಳ್ತಾರೆ ಅವ್ರು. ಡ್ರೈವರ್ಗಳು ಕೇಳಿದ್ರೆ ನಾವು ಹೋಗೋಣ ನೀವು ಹೋಗೋಣ ಅಂತ ನಾವು. ಓಕೆ, ಎಲ್ಲ ಬಂದ್ ಐತೆ ಅಂತ ಹೇಳಾಗತ್ತಾರ. ರಾತ್ರಿ ಎಲ್ಲಿ ಹೋಗ್ಬೇಕು ಹೆಣ್ಮಕ್ಳು ಹೇಳ್ರಿ. ಬರೋಬರ್. ಆಫೀಸ್ಗೆ ಹೋಗಿ ಇಲ್ಲೆಲ್ಲರ ಉದಂದ್ರೆ ಎಲ್ಲ ಬಂದದಾರೆ. ಆಫೀಸ್ಗೆ ಹೋಗಿ ಬಂದ ಯಾರಂಗೆ ಕೇಳ್ಬೇಕು ಹೇಳ್ರಿ ನಾವು ರಾತ್ರಿ. ಎಷ್ಟು ಗಂಟೆಯಿಂದ ಕಾಯಾಗತ್ತೀರಿ ಸರ್ ನೀವು ಧಾರವಾಡ ಒಳಗೆ? 7:30ಗೆ. 7:30ಇಂದ ಯಾವಾಗ ಮಟ್ಟ ನಿಮ್ಮ ಬಸ್ ಸಿಕ್ಲಿಲ್ಲ? ಈಗ 11:30ಗೆ ಬಂದ್ಬಿಟ್ಟಾರ ಇಲ್ಲಿ. ಓಕೆ, ಎಲ್ಲಿಂದ ಬಸ್ ಸಿಕ್ತ? ಧಾರವಾಡದಿಂದ. ಎಷ್ಟು ಗಂಟೆಗೆ ಸಿಕ್ತ? 10:30ಗೆ. ಓಕೆ, ಇಲ್ಲಿ ಎಷ್ಟು ಗಂಟೆಗೆ ಬಂದಿರಿ ನೀವು? 11:30ಗೆ. ಓಕೆ, ಇಲ್ಲಿಂದ ಬಸ್ ಐತಿ ಸರ್ ದಾಂಡೇಲಿಗೆ? ಯಾರು ಇಲ್ಲ ಇಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಸರ್, ನೋಡಿ ಸರ್, ದಾಂಡೇಲಿ ಹೋಗುವಂಥ ಪ್ರಯಾಣಿಕರು ಹಳಿಯಾಳದಿಂದ ಯಾಕೆ ವೇಟ್ ಮಾಡ್ತಾ ಇದ್ದಾರೆ? ಯಾವುದೂ ಕೂಡ ಇಲ್ಲಿ ಬಸ್ ಇಲ್ಲ ಸರ್. ಇಲ್ಲಿ ನೋಡಿ, ಈ ಥರ ಜನ ವೇಟ್ ಮಾಡ್ತಾ ಇದ್ದಾರೆ. ಇದು ನಿರ್ಲಕ್ಷ್ಯ ಕಾರಣ ವಾಯು ಸಾರಿಗೆ ಸಂಸ್ಥೆಯವ್ರನ್ನ. ಈ ಮಹಿಳೆಯರು ಏನು ಮಾಡಬೇಕು ನೋಡಿ. ರಾತ್ರಿ 11 ಗಂಟೆ 15 ನಿಮಿಷ ಆಗಿದೆ.
ಈ ವಿಡಿಯೋ ಹಳಿಯಾಳ ನಿಲ್ದಾಣದಲ್ಲಿ ಧಾರವಾಡದಿಂದ ಹಳಿಯಾಳವರೆಗೆ ನಮಗೆ ವಿಜಯಪುರ ಬಂದ ಬಸ್ಸಿಂದ ಇಲ್ಲಿ ಬಂದು ಬಿಟ್ಟಿದ್ದಾರೆ. ಇಲ್ಲಿ ಮುಂದೆ ದಾಂಡೇಲಿಗೆ ಯಾವುದೂ ಬಸ್ಸುಗಳಿಲ್ಲ. ಈ ರೀತಿ ಮಾಡ್ತಿದ್ದಾರೆ ನೋಡಿ. ಬರ್ರಿ